ಬದುಕಿದ್ರೆ ಬರೀ ಕಾಯಿಲೆನ ಫೈಟ್ ಮಾಡೋ ಥರ ಬದುಕಾಗೋ ಥರದ ಚಾನ್ಸ್ ಇದೆ ಮುಂದೆ. ಆ ಥರ ಸ್ಥಿತಿ ಬರುತ್ತೆ ಅಂತ ನನ್ನ ಭಯ. ನೀವು ಅದ್ರ ಬಗ್ಗೆ ಯಂಗ್ಸ್ಟರ್ಸ್ ಯೋಚನೆ ಮಾಡಬೇಕಂದ್ರೆ ನಮ್ಮ ಜನ್ರೇಷನವ್ರನ್ನ ಹಾಳು ಮಾಡಿದ್ದೀವಿ ಈ ಜಗತ್ತನ್ನು. ನಾವೇನು ಉದ್ಧಾರ ಮಾಡೋದಿಲ್ಲ. ಈಗಿರೋ ರಾಜಕಾರಣಿಗಳು ಯಾರೂ ನಿಮಗೇನು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಇವಾಗ ಅವ್ರಿಗೆ. ಓಕೆ, ಅವ್ರಿಗೇನು ಗೊತ್ತಿಲ್ಲ. ಒಳ್ಳೆ ಬುದ್ಧಿ ಇದ್ರೂ ಮಾಡೋಕ್ಕಾಗಲ್ಲ, ಏನು ಗೊತ್ತಿಲ್ವಲ್ಲ ಅವ್ರಿಗೆ. ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್. ಇವಾಗ ಈಗ ಲೀಚ್ ಆಗಿದೆ, ಗ್ರೌಂಡ್ ವಾಟರಲ್ಲಿ ಪೊಲ್ಯೂಷನ್ ಇದೆ ಅಂದರೆ ಹೆಂಗೆ ಕ್ಲೀನ್ ಮಾಡ್ತೀರಾ? ಏನಾದ್ರು ಗೊತ್ತಾ? ಹಾಂ, ಏನು ಗೊತ್ತಿಲ್ಲ. ಸ್ಪೆಸಿಫಿಕೇಶನ್ ಆಫ್ ನಾಲೆಜ್ಗಿಂತ ಈಗ ಜನರಲೈಸ್ಡ್ ಏನು ಗೊತ್ತಿರಲ್ಲ ರೀ. ಈಗ ಈಗ ನೀವು ಗ್ರೌಂಡ್ ಒಂದು ಅಕ್ವಿಫರ್ ಫ್ಲೋ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಯಾವ ಲೆವೆಲಲ್ಲಿದೆ, ಅದರ ಗ್ರೇಡಿಯಂಟ್ ಏನು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಏನಾದ್ರು ಐಡಿಯಾ ಇದೆಯಾ ನಿಮಗೆ? ಒಂದು ಬಾವಿ ತೋಡಿಸೋದಕ್ಕೆ ಯಾರೇ ಡಿವೈನ್ ಮಾಡೋದಕ್ಕೆ ಕರ್ಕೊಂಬರ್ತೀರಲ್ಲ, ನಾವು ಯಾಕೆ ಹಂಗಿದ್ದೀವಿ ಅಂದರೆ ನಮಗೆ ಅದಕ್ಕಿಂತ ಹೆಚ್ಚು ಯೋಚನೆ ಮಾಡೋದಕ್ಕೆ ಆಗಿಲ್ಲ ನಮಗೆ. ಆದರೆ ವಿಜ್ಞಾನ ಎಲ್ಲಿದೆಯೋ ಮತ್ತು ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಏನಿದೆಯೋ, ಅವರ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಈಸ್ ಸೋ ಬ್ಯಾಡ್. ಚೈನಾಸ್ ಪ್ರೊಡಕ್ಟಿವಿಟಿ ಈಸ್ 5 times 6 times ಮೋರ್ ದೆನ್ ಅವರ್ಸ್. ಇಟ್ಸ್ ನಾಟ್ ದಟ್ ನಾವೇನು ಇಂಟೆನ್ಸಿವ್ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಂತಲ್ಲ, ವಿ ಆರ್ ಪಾಯ್ಸನಿಂಗ್ ದ ಸಾಯಿಲ್ ಆಲ್ಸೋ. ಓಕೆ, ಅಂದರೆ ಆ ವಿಜ್ಞಾನ ನಮ್ಮ ಗ್ರೌಂಡ್ ಲೆವೆಲಿಗೆ ನಮಗೆ ಬಂದಿಲ್ಲ ಇನ್ನೂ ಅಂತ ನಾನು ಹೇಳ್ತಿರೋದು. ಯಾತಕ್ಕೆ ಈಗೆಲ್ಲ ಕೆಲಸ ಊರೆಲ್ಲ ಬಿಟ್ಟು ಸಿಟೀಸ್ಗೆ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಇದು ಜಾಸ್ತಿ ಆಗುತ್ತೆ ಮುಂದೆ. ನಾನು ಅದಕ್ಕೆ ಎಚ್ಚರಿಕೆಯಿಂದ ಅಂತ ಹೇಳ್ತೀನಿ. ಪರಿಹಾರ ಏನು ಮಾಡೋದು ಗೊತ್ತಿಲ್ಲ ನನಗೆ. ಅಂದರೆ ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗೋದ್ರಿಂದ ಔಟ್ಪುಟ್ ತೆಗೋಕ್ಕಾಗ್ತಿಲ್ಲ. ಎಲ್ಲರೂ ಮೈಗ್ರೇಷನ್. ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗೋದು ಗ್ಯಾರಂಟಿ, ಬಿಕಾಸ್ ಯು ಆರ್ ಲೋಡಿಂಗ್ ಇಟ್ ವಿತ್ ಕೆಮಿಕಲ್ ಪಾಯ್ಸನ್.